ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ, ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಲಾಕ್ ಆದಮೇಲೆ 3 ಚೈನ್ ಮಾಡಿಕೊಂಡು ಈ ಥರ ಟ್ರಿಪಲ್ ಕ್ರೋಶೆ ಸ್ವಲ್ಪ ಕ್ರಾಸ್ಗೆ ಹಾಕ್ಕೋಬೇಕು. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ ಕ್ರಾಸ್ಗೆ ಸ್ವಲ್ಪ ದೂರ ಮಾಡಿದರೆ ಕ್ರಾಸ್ ಬರುತ್ತೆ. ಈ ಥರ 2 ಸರಿ ದಾರ ಸುಂದ್ಕೊಂಡು ಇದರ ಪಕ್ಕನೇ ಇನ್ನೊಂದು, ಫಸ್ಟ್ 2 ಆಮೇಲೆ 2 ಆಮೇಲೆ 2 ಟ್ರಿಪಲ್ ಕ್ರೋಶೆ. ಇನ್ನೊಂದು ಸರಿ 3 ಸಾರಿ ಮಾಡ್ಕೊಳ್ಳಿ ಕ್ರಾಸ್ಗೆ. ಹಿಂಗೆ ಹಿಂಗೆ ಹಿಂಗೆ. ಆಮೇಲೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಇದೇ ಜಾಗದಲ್ಲಿ ಈ ಟ್ರಿಪಲ್ ಕ್ರೋಶೆ ಪಕ್ಕನೇ ಮತ್ತೆ 3 ಟ್ರಿಪಲ್ ಕ್ರೋಶೆ. ಈ ಥರ 2 ಸರಿ ದಾರ ಸುಂದ್ಕೊಂಡು ಇದರ ಪಕ್ಕನೇ ಈ ಥರ ನೋಡಿ, 3 ಟ್ರಿಪಲ್ ಕ್ರೋಶೆ, 4 ಚೈನು, 3 ಟ್ರಿಪಲ್ ಕ್ರೋಶೆ. ಇದು ವಿ ಶೇಪ್ ಬರುತ್ತೆ. ಇನ್ನು ನೆಕ್ಸ್ಟ್ 3 ಚೈನು. ಇದನ್ನು ಈ ಥರ ಕ್ರಾಸ್ಗೆ ಇಲ್ಲಿಂದ ಈ ಥರ ಕ್ರಾಸ್ ತಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. 3 ಟ್ರಿಪಲ್ ಕ್ರೋಶೆ. ಇನ್ನೊಂದು ಮತ್ತೆ 4 ಚೈನು, ಮತ್ತೆ ಇಲ್ಲಿ ಆ 3 ಟ್ರಿಪಲ್ ಕ್ರೋಶೆ ಪಕ್ಕನೇ ಮತ್ತೆ 3 ಟ್ರಿಪಲ್ ಕ್ರೋಶೆ. ಈಗ ಮತ್ತೆ ಇಲ್ಲಿ ಈ 3 ಟ್ರಿಪಲ್ ಕ್ರೋಶೆ ಪಕ್ಕನೇ 3 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಆಗ ವಿ ಶೇಪ್ ಬರುತ್ತೆ, ಕ್ರಾಸ್ ಬರುತ್ತೆ. ಇನ್ನೊಂದು 3 ಮಾಡ್ತಾ ಇದ್ದೀನಿ ಟ್ರಿಪಲ್ ಕ್ರೋಶೆ. ಮತ್ತೆ 3 ಚೈನು, ಮತ್ತೆ ಇದೇ ಥರ ಕ್ರಾಸ್ಗೆ ಟ್ರಿಪಲ್ ಕ್ರೋಶೆ ಇಲ್ಲಿಂದ ನೋಡ್ಕೊಳ್ಳಿ, ದೂರ ಒಂದು ಅಂದಾಜು ಒಂದೇ ರೀತಿ ಬರಬೇಕು. ಈ ಥರ 3 ಟ್ರಿಪಲ್ ಕ್ರೋಶೆ, 4 ಚೈನು, ಮತ್ತು ಅಲ್ಲೇ 3 ಟ್ರಿಪಲ್ ಕ್ರೋಶೆ, ವಿ ಶೇಪ್ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡಿದ್ಮೇಲೆ ಇಲ್ಲಿ ನೀವು 3 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿ ಈ 4 ಚೈನ್ ಇದೆಯಲ್ವ ಮಿಡ್ಲಲ್ಲಿ, ಇಲ್ಲಿ ಡಬಲ್ ಕ್ರೋಶೆ. 1 2 3 ಡಬಲ್ ಕ್ರೋಶೆ ಮಾಡಿಬಿಟ್ಟು ಈಗ 3 ಬೀಡ್ ಜೊತೆಯಲ್ಲೇ ತಗೊಳ್ತಾ ಇದ್ದೀನಿ, ಸ್ಮಾಲ್ ಗೋಲ್ಡನ್ ಬೀಡ್. ಮೂರನ್ನು ಒಟ್ಟಿಗೆ ಬೇರೆ ಬೇರೆ ಸೇರಿಸಲ್ಲ, ಈ ಥರ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಬೀಡ್ ಲಾಕ್ ಮಾಡೋದು ಬೇಡ. ಈಗ ಈ 3ನೇ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಹುಕ್ ಹಾಕ್ಕೊಂಡು
ಈ ಥರ ತನ್ನಿ, ಪಿಕೋ ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡ್ಕೊಳ್ಳಿ. ಆಗ ಈ ಥರ 3 ಈ ಥರ ಬರುತ್ತೆ ಟ್ರಯಾಂಗಲ್ ಶೇಪ್. ಇದನ್ನು ಮತ್ತೆ ಇಲ್ಲಿ 3 ಡಬಲ್ ಕ್ರೋಶೆ, 1 2 3 ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ 4 ಚೈನ್ ಗ್ಯಾಪಲ್ಲಿ. ಆಮೇಲೆ ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಇಲ್ಲಿ ಅದನ್ನು ಲಾಕ್ ಮಾಡಿ ನೋಡಿ. ಆರ್ಚ್ ಈ ಥರ ಬರುತ್ತೆ, ಈ ಥರ ಬರುತ್ತೆ ಆರ್ಚ್. ಈಗ ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿ ನೋಡಿ. ಈ ಥರ ಬರುತ್ತೆ ಆರ್ಚು, ಚಿಕ್ಕದಾದ ಆರ್ಚು. ಡಬಲ್ ಕ್ರೋಶೆ ಚಿಕ್ಕದಾಗಿ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಈ 3 ಚೈನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇನ್ನೊಂದು ಅಥವಾ 2 ಮಾಡ್ಕೋಬೋದು, ನೀವು ಜಾಗ ಇದ್ದಂಗೆ ನೋಡ್ಕೊಳ್ಳಿ. ಚಿಕ್ಕದಾದ ಡಬಲ್ ಕ್ರೋಶೆ ಹಾಕೋದಾದರೆ ಈ 2 ಮಾಡ್ಕೋಬೋದು. ಈಗ ಇಲ್ಲಿ ಚಿಕ್ಕದಾದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3. ಈಗ ಇಲ್ಲಿ 3 ಬೀಡ್ ಒಟ್ಟಿಗೆ ಸೇರಿಸ್ಕೊಳ್ಳಿ. 3 ಈ ಥರ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಇಲ್ಲಿ 3ನೇ ಡಬಲ್ ಕ್ರೋಶೆಲಿ ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಮತ್ತೆ ಡಬಲ್ ಕ್ರೋಶೆ 2 3. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಇದನ್ನು ಲಾಕ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇದೇ ಥರ 3 ಡಬಲ್ ಕ್ರೋಶೆ, 3 ಬೀಡ್ ಮತ್ತು 3 ಡಬಲ್ ಕ್ರೋಶೆ ಹೀಗೆ ಮಾಡ್ಕೊಂಡು ಹೋಗಿ. ಪುಟ್ಟದಾದ ಆರ್ಚ್ ಆಗುತ್ತೆ. ಅದೇ ಥರ ಬರೀ ಇಷ್ಟೇ ಮಾಡ್ಕೊಂಡು ಹೋಗ್ಬೋದು ನೀವು. ಪೂರ್ತಿ ತೋರಿಸ್ತೀನಿ ನಾನು ಪೂರ್ತಿ ಮಾಡಿದ ಮೇಲೆ. ಮತ್ತು ಇಲ್ಲಿ ಈ ಆರ್ಚ್ ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಸೇರಿಸ್ಕೋಬೋದು. ಇಲ್ಲಿ ನೀವು ಪ್ರತಿಯೊಂದು ಆರ್ಚಿಗೆ ಸೇರಿಸೋದಾದ್ರೂ ಸೇರಿಸ್ಕೋಬೋದು. ಚಿಕ್ಕ ಆರ್ಚ್ ಆಗಿರೋದ್ರಿಂದ 2 ಆರ್ಚಿಗೆ ಹೊಂದ್ರಂಗೆ ಕುಚ್ಚು ಸೇರಿಸ್ಕೋಬೋದು. ಈ ಥರ ಬರುತ್ತೆ ಆರ್ಚ್. ತೋರಿಸ್ತೀನಿ ಪೂರ್ತಿ ಮಾಡಿ ನೋಡಿ. ಕಂಪ್ಲೀಟ್ ಆದಮೇಲೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೀವು ಮಧ್ಯೆ ಕುಚ್ಚು ಹಾಕೋದಾದ್ರೆ ಪ್ರತಿಯೊಂದರ ಮಧ್ಯೆನೂ ಕುಚ್ಚು ಹಾಕೋದಾದ್ರೆ ಹಾಕ್ಕೋಬೋದು, ಅಥವಾ 2 ಆರ್ಚಿಗೆ ಹೊಂದ್ರಂಗೆ ಕುಚ್ಚು ಹಾಕೋದಾದ್ರೂ ಹಾಕ್ಕೋಬೋದು. ಈ ಥರ ಬರುತ್ತೆ ಡಿಸೈನು. ಅಥವಾ ಕುಚ್ಚೆ ಬೇಡ ಅಂದರೆ ಹೀಗೆ ಬಿಟ್ಕೋಬೋದು ನೋಡಿ. ಹೆಚ್ಚು ಗ್ಯಾಪ್ ಇಲ್ಲ ಇಲ್ಲಿ, ಅದರಿಂದ ಹೆಚ್ಚೇನು ಖಾಲಿ ಕಾಣಿಸಲ್ಲ. ಅದರಿಂದ ಹೀಗೆ ವಿದೌಟ್ ಕುಚ್ಚು ಮಾಡ್ಕೋಬೋದು. ಇದೇ ಥರ ಈ ಥರ ಬರುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ನೀವು ಬೇಡ ಅಂದರೆ ಕುಚ್ಚು ಹಾಕಬೇಕಾಗಿಲ್ಲ, ಅಥವಾ ಪ್ರತಿಯೊಂದರ ಮೇಲೂ ಕುಚ್ಚು ಹಾಕೋದಾದ್ರೆ ಪ್ರತಿಯೊಂದು ಗ್ಯಾಪಲ್ಲೂ ಹಾಕೋದಾದ್ರೂ ಕುಚ್ಚು ಹಾಕೋಬೋದು. ನಿಮಗೆ ತೋರಿಸ್ತೀನಿ.